ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಟೇರನಿಗೆ 33 ಸಾಕ್ಷ್ಯಗಳ ಕಂಟಕ. ಆರೋಪಿ ದರ್ಶನ್ಗೆ ಹೆಚ್ಚಿದ ಆತಂಕ. ರೇಣುಕಸ್ವಾಮಿ ಮರ್ಡರ್ ಕೇಸ್ ಡಿ ಗ್ಯಾಂಗ್ ಕೊರಳು ಸುತ್ತಿಕೊಂಡಿದ್ದು ಆಗಿದೆ. ಆದ್ರೀಗ ದಚ್ಚು ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಸಾಕ್ಷ್ಯಗಳು ಪೊಲೀಸರ ಕೈಗೆ ಸಿಕ್ಕಿವೆ. ಹತ್ಯೆ ನಡೆದ ದಿನ ಅದೇ ಸ್ಥಳದ ಸುತ್ತಮುತ್ತ ಏನಾಯಿತು ಅನ್ನೋ ದೃಶ್ಯ ಸಾಕ್ಷ್ಯವನ್ನ ಸಂಗ್ರಹಿಸಲಾಗಿದೆ. ಇನ್ನು ಪೊಲೀಸರು ಯಾವ್ಯಾವ ದೃಶ್ಯ ಸಾಕ್ಷ್ಯ ಸಂಗ್ರಹಿಸಿದ್ದಾರೆ ಅಂತ ನೋಡುವುದಾದ್ರೆ, ಕೊಲೆಗೂ ಮುನ್ನ ಪಾರ್ಟಿ ಮಾಡಿದ್ದ ರೆಸ್ಟೋರೆಂಟ್, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಸಿಸಿಟಿವಿ ದೃಶ್ಯ, ರೆಸ್ಟೋರೆಂಟ್ ಟು ಶೆಡ್ ವರೆಗಿನ ಸಿಸಿಟಿವಿ ದೃಶ್ಯ, ಶೆಡ್ನಿಂದ ರಾಜಕಾಲುವೆ ಮಾರ್ಗದ ದೃಶ್ಯ, ರಸ್ತೆಯ ಬದಿಯ ಎಲ್ಲ ಫೂಟೇಜ್ಗಳನ್ನ ಸಂಗ್ರಹಿಸಲಾಗಿದೆ. ಜೊತೆಗೆ ದರ್ಶನ್ ಮನೆ, ಪವಿತ್ರ ಗೌಡ ಮನೆ ಸಿಸಿಟಿವಿ ದೃಶ್ಯ ಸೇರಿದಂತೆ ಈವರೆಗೂ 33ಕ್ಕೂ ಹೆಚ್ಚು ಸಿಸಿಟಿವಿಗಳ ದೃಶ್ಯವನ್ನ ಸಂಗ್ರಹಿಸಲಾಗಿದೆ. ಇನ್ನು ಆರೋಪಿಗಳ ಚಲನವಲನದ ಸಿಸಿಟಿವಿ ದೃಶ್ಯಗಳನ್ನು FASCIDಯ ತಾಂತ್ರಿಕ ಘಟಕಕ್ಕೆ ರವಾನಿಸಲಾಗಿದೆ. ಈ ಮೂಲಕ ಮಹತ್ವದ ದಾಖಲೆಗಳನ್ನು ಸಂಗ್ರಹ ಮಾಡುವುದಕ್ಕೆ ಪೊಲೀಸ್ ಪಡೆ ತಯಾರಿ ನಡೆಸ್ತಾ ಇದೆ. ಇದೆಲ್ಲ ಬೆಳವಣಿಗೆ ಮಧ್ಯೆ 4ನೇ ಬಾರಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಅದರಂತೆ ಸಹೋದರ ದಿನಕರ್ ತೂಗುದೀಪ್ 2ನೇ ಬಾರಿ ದರ್ಶನ್ ಭೇಟಿ ಮಾಡಿದ್ರು. ಈ ವೇಳೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ದಿನಕರ್ ದರ್ಶನ್ ಚರ್ಚಿಸಿದ್ರು ಎನ್ನಲಾಗಿದೆ. ಒಟ್ನಲ್ಲಿ ರೇಣುಕಸ್ವಾಮಿ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಪೊಲೀಸರು ಸಾಕ್ಷ್ಯ ಸಂಗ್ರಹಿಸ್ತಾ ಇದ್ರೆ ಇದರಿಂದ ಬಚಾವಾಗೋದು ಹೇಗೆ ಅನ್ನೋ ಬಗ್ಗೆ ಡಿ ಫ್ಯಾಮಿಲಿ ಚರ್ಚೆ ಮಾಡ್ತಾ ಇದೆ. ಇಡೀ ಪ್ರಕರಣ ಮುಂದೆ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡ್ಬೇಕಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಟಾಲಿಟಿಕ್ ಸ್ಟಾರ್ ದರ್ಶನ್ ಹೊರಗಿದ್ರು ಸುದ್ದಿನೇ, ಜೈಲಿನಲ್ಲಿದ್ರು ದಿನಕ್ಕೊಂದು ವಿಚಾರಕ್ಕೆ ಸುದ್ದಿಯಲ್ಲಿದ್ದೇ ಇದ್ದಾರೆ. ದಾಸನನ್ನ ಏಕಾಂಗಿಯಾಗಿ ಬಿಡದೆ ಪತ್ನಿ ವಿಜಯಲಕ್ಷ್ಮಿ ಧೈರ್ಯ ತುಂಬುತ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿ ವಿಜಯಲಕ್ಷ್ಮಿ ಮೀಟ್ ಕಾಟೇರ. ದಾಸನಿಗೆ ಕುಂಕುಮ ನೀಡಿದ್ದೇಕೆ ಪತ್ನಿ? ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿರುವ ದರ್ಶನ್ ಹೊರಗಿದ್ರು ಸುದ್ದಿಯಲ್ಲಿರ್ತಾರೆ. ಜೈಲಲ್ಲಿದ್ದಾಗಿನಿಂದ ದಿನಕ್ಕೊಂದು ವಿಚಾರಕ್ಕೆ ಭಾರಿ ಸುದ್ದಿ ಆಗ್ತಾನೆ ಇದ್ದಾರೆ. ಕಂಬಿ ಹಿಂದಿರೋ ದಾಸ ಸೈಲೆಂಟ್ ಆಗಿ ಮೂಲೆ ಸೇರಿದ್ದು ಕುಟುಂಬಸ್ಥರೇ ಧೈರ್ಯವಾಗಿದ್ದಾರೆ. ನಿನ್ನೊಂದಿಗೆ ನಾವಿದ್ದೇವೆ ಅಂತ 2 ದಿನಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಗಂಡ ಜೈಲು ಸೇರಿದ ಅಂತ ಬಿಡದೆ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ನಿಂತಿದ್ದು 2 ದಿನಕ್ಕೊಮ್ಮೆ ಪರಪ್ಪನ ಅಗ್ರಹಾರದತ್ತ ನೋಡಲು ಬರ್ತಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಜೈಲಿಗೆ ಬಂದು ಭೇಟಿಯಾಗಿದ್ದಾರೆ. ಈ ವೇಳೆ ಅಣ್ಣನಿಗೆ ದಿನಕರ್ ಕೂಡ ಧೈರ್ಯ ತುಂಬಿದ್ದಾರೆ. ನನ್ನ ಗಂಡನಿಗೆ ಒಳ್ಳೆಯದಾಗ್ಲಿ, ಜೈಲಿಂದ ಆದಷ್ಟು ಬೇಗ ಹೊರಬರಲಿ ಅಂತ ವಿಜಯಲಕ್ಷ್ಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕುಂಕುಮ ಪ್ರಸಾದ ತಂದುಕೊಟ್ರು. ದೇವರ ಕುಂಕುಮ ಇಟ್ಕೊಂಡು ಪ್ರಸಾದ ತಿಂದ ಬಳಿಕ ದಾಸನಿಗೆ ವಿಜಯಲಕ್ಷ್ಮಿ ಮತ್ತಷ್ಟು ಶಕ್ತಿ ತುಂಬಿದ್ದಾರೆ. ಪದೇ ಪದೇ ವಿಜಯಲಕ್ಷ್ಮಿ ಆರೋಪಿ ದರ್ಶನ್ ಭೇಟಿ ಆಗ್ತಿರೋದಕ್ಕೆ ಪವಿತ್ರ ಗೌಡಗೆ ಕೋಪ ಬಂದಿದೆ. ಇಬ್ಬರು ಭೇಟಿ ಆಗ್ತಿರೋದಕ್ಕೆ ಮುನಿಸಿಕೊಂಡಿರೋ ಲಿಪ್ಸ್ಟಿಕ್ ಬ್ಯೂಟಿ ಕೈ ಹಿಸುಕಿಕೊಳ್ತಿದ್ದಾಳಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮನುಷ್ಯ ಆದ್ಮೇಲೆ ಮಾನವೀಯತೆ, ದಾನ, ಧರ್ಮ, ಮನುಷ್ಯತ್ವ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಮೀರಿ ಕ್ರೌರ್ಯ ಮೆರೆದು ಜೈಲು ಸೇರಿರುವ ದರ್ಶನ್ ಈಗಲಾದರೂ ಪರಿವರ್ತನೆ ಆಗ್ತಾರಾ ಅನ್ನೋ ಮಾತು ಶುರುವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಜೈಲು ಪಾಲಾಗಿರೋ ದರ್ಶನ್ ಫುಲ್ ಸೈಲೆಂಟ್. ದಾಸನಿಗೆ ಈಗ ಕೌನ್ಸಿಲಿಂಗ್ ಅಗತ್ಯವಿದೆಯಾ? ವೀರನಂತೆ ಮೆರೆದು ಹಾರಾಡಿದ್ದ ದರ್ಶನ್ ಈಗ ಜೈಲಲ್ಲಿ ಒಬ್ಬಂಟಿಯಾಗಿದ್ದಾನೆ. ಯಾರ ಸಹವಾಸಕ್ಕೂ ಹೋಗದೆ ಆಧ್ಯಾತ್ಮದತ್ತ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ನಡುವೆ ನಟ ದರ್ಶನ್ಗೆ ಕೌನ್ಸಿಲಿಂಗ್ ಅಗತ್ಯವಿದೆ ಅಂತ ಹೇಳಲಾಗುತ್ತಿದೆ. ಜೈಲಲ್ಲಿ ಯಾರೊಂದಿಗೂ ಮಾತನಾಡದ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರಂತೆ. ರೌದ್ರನಂತೆ ವರ್ತಿಸುತ್ತಿದ್ದ ದಾಸ ಈಗ ಎಲ್ಲವನ್ನ ಬದಿಗಿಟ್ಟು ಶಾಂತನಾಗಿದ್ದಂತೆ. ಅಷ್ಟೇ ಅಲ್ಲ, ಇಂತಹ ಹೊತ್ತಲ್ಲಿ ಕಾಟೇರನಿಗೆ ಕೌನ್ಸಿಲಿಂಗ್ ನೀಡಿದ್ರೆ ಒಳ್ಳೆಯದು ಅಂತ ಮನಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾರೆ. ಪರಿವರ್ತನೆಯ ಬುಕ್ ನೀಡಿದ್ರೆ ಒಳ್ಳೆಯದು. 4 ಗೋಡೆ ಮಧ್ಯೆ ಇರುವ ದರ್ಶನ್ ಸ್ವಾಮಿ ವಿವೇಕಾನಂದ ಪುಸ್ತಕ ಹಾಗೂ ಭಗವದ್ಗೀತೆ ಓದಿದ್ರೆ ಅವರಲ್ಲಿ ಪರಿವರ್ತನೆ ಆಗುತ್ತೆ. ದರ್ಶನ್ ಅರ್ಧ ಭಗವದ್ಗೀತೆ ಓದಿದ್ರೆ 100ಕ್ಕೆ 100% ಮನ ಪರಿವರ್ತನೆ ಸಾಧ್ಯ ಎಂದಿದ್ದಾರೆ. ಭಗವದ್ಗೀತೆ ಓದುವುದರಿಂದ ಕೃಷ್ಣನೇ ಕೌನ್ಸಿಲರ್ ಆಗಬಲ್ಲ ಎಂಬ ಸಲಹೆ ಕೊಟ್ಟಿದ್ದಾರೆ. ಅವರಿಗೆ ಹಿಟ್ಲರ್ ಪುಸ್ತಕ ಕೂಡ ಕೊಡಲು ಸಲಹೆ ಕೊಟ್ಟಿದ್ದಾರೆ. ಹಿಟ್ಲರ್ ಏನೆಲ್ಲ ಕ್ರೌರ್ಯ ಮಾಡಿದ್ದ, ಆದ್ರಿಂದ ಆಗಿದ್ದೇನು ಎಂಬುದು ತಿಳಿಬೇಕು. ದರ್ಶನ್ ಭೇಟಿ ಮಾಡಲು ಹೋದವರು ಈ ಪುಸ್ತಕ ಕೊಡಲಿ ಅಂತ ರಿಪಬ್ಲಿಕ್ ಕನ್ನಡದೊಂದಿಗೆ ಮನಶಾಸ್ತ್ರಜ್ಞೆ ಡಾಕ್ಟರ್ ಚಂದ್ರಿಕಾ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲ ಯಾರಾದರೂ ಭೇಟಿ ಮಾಡಿದ್ರೆ ಒಳ್ಳೆ ಪುಸ್ತಕಗಳನ್ನ ಕೊಡಿ, ಆಯ್ತಾ? ಆಮೇಲೆ ರಾಮಕೃಷ್ಣ ಪರಮಹಂಸ ಅವರ ಪುಸ್ತಕಗಳನ್ನು ಸಹ ಓದ್ಲಿ. ಬುದ್ಧ ಹೇಳಿದ್ದೆ ಮೈಂಡ್ಫುಲ್ನೆಸ್. ಬುದ್ಧ ಹೇಳಿದ್ದೇನೆಂದ್ರೆ ಪ್ರೆಸೆಂಟ್ ವಾಟ್ ಈಸ್ ಹ್ಯಾಪನಿಂಗ್ ಆ ಅವೇರ್ನೆಸ್ ನಿಮಗೆ ಇರಲಿ. ಇಲ್ಲ ಅಂದರೆ ನೀವು ಇಲ್ಲಿ ಗೆಟ್ ಇನ್ ಟು ಕನ್ಕ್ಲೂಷನ್ ಅಂತ. ಬುದ್ಧನ ಜೀವನ ಚರಿತ್ರೆನ ಓದ್ಲಿ. ಓಕೆ, ಬುದ್ಧ ಇದನ್ನೆಲ್ಲ ನೀವು ಈ ಥರ ಪುಸ್ತಕಗಳೆಲ್ಲ ಓದ್ಲಿ. ರಾಜ್ಕುಮಾರ್ ಜೀವನ ಚರಿತ್ರೆನೂ ಸಹ ಓದ್ಲಿ. ಇವೆಲ್ಲ ತುಂಬ ಚೆನ್ನಾಗಿದೆ. ಮಹಾಭಾರತ ಓದ್ಲಿ, ರಾಮಾಯಣ ಓದ್ಲಿ, ಶಕುನಿ ಇನ್ಸ್ಟಿಗೇಟರ್ ಇಲ್ಲಿ. ಈಗಾಗಲೇ ಕುವೆಂಪು ಅವರ ಪುಸ್ತಕಗಳನ್ನ ಓದುತ್ತಿರುವ ದರ್ಶನ್ ಜೈಲಿಂದ ಆಚೆ ಬರುವಷ್ಟರಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ ರಾಜಕಾರಣಿ, ಮತ್ತೊಬ್ಬ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರೋ ನಟ. ಆದ್ರೆ ಅವರಿಬ್ಬರು ಮಾಡಬಾರದ ಕೆಲಸ ಮಾಡಿರೋ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಅವರಿರೋದೆಲ್ಲಿ, ಹೇಗೆ, ನೀವೇ ನೋಡಿ. ಒಂದೇ ಜಾಗ ಆದ್ರೆ ಬೇರೆ ಬೇರೆ ಕಡೆ ವಾಸ. ಕೊಲೆ ಕೇಸ್ ಹಾಗೂ ಪೆನ್ ಡ್ರೈವ್ ಕೇಸಲ್ಲಿ ಲಾಕ್. ಅವರಿಬ್ರು ಬೇರೆ ಬೇರೆ ಫೀಲ್ಡ್ ನಲ್ಲಿ ಹೆಸರುವಾಸಿಯಾಗಿರೋ ಪಬ್ಲಿಕ್ ಫಿಗರ್ಸ್. ಒಬ್ರು ಸಿನಿ ಫೀಲ್ಡ್ ನಲ್ಲಿ ಲಕ್ಷಾಂತರ ಫ್ಯಾನ್ಸ್ ಹೊಂದಿದ್ರೆ ಮತ್ತೊಬ್ರು ತಮ್ಮ ರಾಜಕಾರಣದ ಮೂಲಕ ಹೆಸರುವಾಸಿ. ಆದ್ರೀಗ ಇವರಿಬ್ರು ಜೈಲು ಸೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೆಂಟ್ರಲ್ ಜೈಲಲ್ಲಿ ಲಾಕ್ ಆಗಿದ್ರೆ, ಮತ್ತೊಂದೆಡೆ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧಿಯಾಗಿದ್ದಾರೆ. ಇದೀಗ ಇವರಿಬ್ಬರು ಜೈಲಿನ ವಿಶೇಷ ಭದ್ರತಾ ಕೊಠಡಿಯಲ್ಲಿದ್ದಾರೆ. ಒಂದು ಬಿಲ್ಡಿಂಗ್ ನಲ್ಲಿ ದರ್ಶನ್ ಹಾಗೂ ಮೂವರಿದ್ರೆ, ಇನ್ನೊಂದು ಬಿಲ್ಡಿಂಗ್ ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಇಬ್ರು ಒಂದೇ ಸೂರಿನಡಿ ಇದ್ರೂ ಇನ್ನೂ ಭೇಟಿಯಾಗಿಲ್ಲ ಎನ್ನಲಾಗ್ತಿದೆ. ಭೇಟಿಯಾದ್ರೆ ಮಾತನಾಡುವ ಸಾಧ್ಯತೆ ಇದೆ. ಭೇಟಿಯಾದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ